ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಾವು ಕಬ್ಬ ಹಾಕ್ಯವು. ಕಬ್ಬಿನೊಳಗೆ ಗೊಂಜಾಳ ಯಾವ ಥರನ ಕುಡಿಸಿದ್ರೆ ನಮ್ಮ ಬೆಳೆಗೆ ಪೆಟ್ಟಾಗೋದಿಲ್ಲ. ಬೆಳೆಗೆ ಅಂತಂದ್ರೆ ಏನು ನಾವು ಕಬ್ಬು ಹಾಕಿರ್ತಾವಲ್ಲ, ಕಬ್ಬು ಹಾಕಿರೋದಕ್ಕೆ ಕಬ್ಬಿಗೆ ನಮಗೆ ಪೆಟ್ಟು ಆಗಿರಬಾರ್ದು. ಆಮೇಲೆ ನಮ್ಮ ದನಗಳಿಗೆ ಮೇವಾಗಿರ್ಬೇಕು. ಆ ಥರನಾಗಿ ಗೊಂಜಾಳ ಹಾಕೋದನ್ನು ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಇದನ್ನು ನಾನು ಪ್ರಾಕ್ಟಿಕಲವಾಗಿ ತೋರಿಸ್ತಾನು. ಆಮೇಲೆ ಅದ್ರ ಬಗ್ಗೆ ಹೇಳ್ತಾನೆ ನೋಡತ್ತಾರಲ್ಲ. ಈಗ ನಾವು ಕಬ್ಬು ಹಾಕಿರ್ತೇವೆ. ಕಬ್ಬು ಹಾಕೊಂಬಂದಕ್ಯಾರ ನಾವು ಏನು ಮಾಡ್ತವಪ್ಪ ಅಂತಂದ್ರೆ ಕಬ್ಬಿನ ಸಾಲ ತುಳಿ ಮುಂದೆ ಗೊಬ್ಬರದಾಗ ಕುಡಿಸ್ಕ್ಯಾರ ಗೊಂಜಾಳ ಒಗೆದು ಬಿಡ್ತಾವೆ. ಅವಾಗ ಏನಾಕತಿ, ಆ ಗೊಂಜಾಳ ಒಪ್ಪಾರೆ ಹೋಲುಗೂಡಿ ನೀರಿನ ಮುಖಾಂತರ ಹೋಲುಗೂಡಿಕ್ಯಾರ ಅದು ಗುಂಪು ಬಿಡ್ತೈತಿ. ಆ ಥರನಾಗೆ ನಾವು ಗೊಂಜಾಳ ಹಾಕಿದ್ವು ಅಂತಂತಂದ್ರೆ ನಮ್ಮ ಕಬ್ಬಿಗೆ ಭಾಳ ತೊಂದರೆ ಆಕತಿ ನೋಡತ್ತಲ್ಲ. ಅದಕ್ಕಾಗಿ ನಾ ಅದನ್ನು ಏನು ಮಾಡ್ಬೇಕು ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾನು ಹೇಳ್ತಂತ. ಈಗ ನಮಗೆ ವ್ಯವಸಾಯದೊಳಗೆ ನಮ್ಗೆ ವಾಣಿಜ್ಯ ಬೆಳೆಯಾಗಿ ಕಬ್ಬು ಎಷ್ಟು ಇಂಪಾರ್ಟೆಂಟ್ ಅತ್ತಲ್ಲ, ಅಷ್ಟೇ ಇಂಪಾರ್ಟೆಂಟ ನನ್ನ ರೈತ ಮಿತ್ರರಿಗೆ ಮೇವಿಂದು ಅವಶ್ಯಕತೆ ಇರ್ತೈತಿ. ಅಂತಂದ್ರೆ ಮೇವ ಪ್ರತಿಯೊಬ್ಬ ರೈತಗೂ ಜಾನುವಾರುಗಳು ಮನ್ಯಾಗಿರ್ತಾವೆ. ಜಾನುವಾರು ಅಂತಂತಂದ್ರೆ ಎತ್ತುಗಳು ಬಂತು, ಎಮ್ಮೆ ಬಂತು, ಆಕಳು ಬಂತು, ಅವಕ್ಕೆ ನಾವು ಮೇವು ಬೇಕಾಕತಿ ನೋಡ್ತಾರಲ್ಲ. ಅದಕ್ಕೆ ನಾವು ಮೇವು ಬೇಕಾಕತಿ. ಅದಕ್ಕಾಗಿ ನಾವು ಕಬ್ಬಿನಾಗ ಗೊಂಜಾಳ ಕುಡಿಸೋ ಪದ್ಧತಿ ಬಾಡಿಗೆಂದು ಐತಿ ನೋಡ್ತಾರಲ್ಲ. ಈ ಕಬ್ಬತ್ತಲ್ಲ, ಈ ಕಬ್ಬಿನ್ಯಾಗ ಗೊಂಜಾಳ ಕುಡಿಸೋ ಪದ್ಧತಿ ಬಾಡಿಗೆಂದನೂ ಐತಿ. ಆಮೇಲೆ ನಾವು ಕಬ್ಬ ಹಾಕಿದ್ರೆ ನಮ್ಮ ಕಬ್ಬ ಬಂದಿರ್ಬೇಕು. ಆಮೇಲೆ ನಮ್ಮ ಕಬ್ಬಿಗೂ ತೊಂದರೆ ಆಗಿರಬಾರ್ದು ನೋಡ್ತಾರಲ್ಲ. ನಮ್ಮ ಕಬ್ಬಿಗೂ ತೊಂದರೆ ಆಗಿರಬಾರ್ದು. ಮತ್ತು ಆಮೇಲೆ ನಮ್ಮ ದನಗಳಿಗೆ ಮೇವು ಆಗಿರ್ಬೇಕು ನೋಡ್ರಿ. ಆ ಥರನಾಗಿ ನಾವು ಭಾಳ ದಟ್ಟಮಿಗೆ ನಾವು ಗೊಂಜಾಳ ಹೋಗೋದು ಅಂತಂತಂದ್ರೆ ಕಬ್ಬ ಸಂಪೂರ್ಣ ಫೇಲ್ ಆಕತಿ ಗೊತ್ತಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಗೊಂಜಾಳ ನಾವು ಏನು ಗೊಬ್ಬರದಾಗ ಕುಡಿಸಿ ಕಬ್ಬಿನಾಗ ಒಗಿತಿರ್ತೇವಲ್ಲ, ಒಗಿ ಮುಂದೆ ನಾವು ಏನು ಮಾಡಬೇಕಪ್ಪ ಅಂತಂತಂದ್ರೆ ಅದನ್ನು ನಾವು ಗೊಬ್ಬರದಾಗ ಕುಡಿಸ್ಕ್ಯಾರ ಗೊಂಜಾಳ ಒಗಿಬಾರ್ದು. ಗೊಂಜಾಳ ಒಗದಪ್ಪ ಅಂತಂದ್ರೆ ಅದು ದಟ್ಟ ಆತಂತಂದ್ರೆ ಕಬ್ಬ ಇಳುವರಿದಾಗ ಕುಂಠಿತ ಯಾವ ಥರನಾಗ ಆಕತ್ತಪ್ಪ ಅಂತಂದ್ರೆ ಅದು ಕಬ್ಬ ಮರಿನೂ ಹೊಡಿದಿಲ್ಲ, ನಂತರ ಅದು ಬೆಳವಣಿಗೆನೂ ಆಗೋದಿಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಾನಪ್ಪ ಅಂತಂದ್ರೆ, ಈಗ ನಮಗೆ ಕಬ್ಬು ನಮಗೆ ಬಂದಿರಬೇಕು, ಆಮೇಲೆ ನಮಗೆ ಜಾನುವಾರುಗಳಿಗೆ ಮೇವಾಗಿರ್ಬೇಕು. ಆ ಥರನಾಗಿ ನಾವು ಈಗಿನ ಹೊಸ ಟೆಕ್ನಿಕ್ದೊಳಗೆ ನಾವು ವ್ಯವಸಾಯ ಮಾಡಿದೆವು ಅಂತಂತಂದ್ರೆ ಆಮೇಲೆ ವ್ಯವಸಾಯನೂ ಸುಗಮ ಆಕತಿ ಮತ್ತು ಇಳುವರಿನೂ ಹೆಚ್ಚಾಕತ್ತಂತ ಕ್ಯಾರ ನಾನು ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾನು ಇದನ್ನು ಹೇಳಬಯಸತ್ತನು. ಯಾಕಂದ್ರೆ ನಾನು ಈಗ ಕಬ್ಬ ಹಾಕ್ಯಾನ, ಕಬ್ಬಿನೊಳಗೆ ಗೊಂಜಾಳ ಹಾಕಿದನು ಮತ್ತು ಕಬ್ಬು ಐತಿ ನೋಡತ್ತಾರಲ್ಲ. ಕಬ್ಬು ಮಾತ್ರ ಜಬರ್ದಸ್ತ್ ಐತಿ ನೋಡ್ರಿ ಕಬ್ಬು ಹೆಂಗೈತಿ. ಇದ್ರಾಗ ನಾನು ಮೇವು ಹಾಕ್ಸಿಯನ್ ನೋಡ್ತಾರಲ್ಲ, ಗೊಂಜಾಳ ಮೇವು ಕಾಣತೈತಿ. ಆಮೇಲೆ ಇದು ನನ್ನ ಕಬ್ಬಿನ ಹೊಲ. ಇದನ್ನು ಯಾವ ಥರನಾಗ ನಾ ಗೊಂಜಾಳ ಹಾಕ್ಸ್ಯಾನಪ್ಪ ಅಂತಂದ್ರೆ, ಯಾಕಂದ್ರೆ ಹಿಂದಕ್ಕೆ ಹೇಳಿದ್ನಿಲ್ಲ, ನಾವು ಗೊಬ್ಬರದಾಗ ಕುಡಿಸಿ ಗೊಂಜಾಳ ಹೋಗೋದು ಅಂತಂದ್ರೆ ಅದು ಹಿಡ್ಗುಂಪು ಆಕ್ಕೈತಿ. ಆಮೇಲೆ ಅದು ಕಬ್ಬಿಗೆ ಭಾಳ ತೊಂದರೆ ಮಾಡ್ತೈತಿ. ಅದನ್ನು ನಾ ಈಗ ಬಿಟ್ಟಕ್ಯಾರ ಒಂದು ಎಕರೆಗೆ ನಮಗೆ ಒಂದು 4 ಆಳು 10 ಹೊಲ್ಬೇಕು. ಅದನ್ನು ನಾವು ಗೊಂಜಾಳ ಕೈಲೇ ಹಾಕಿಸ್ಬೇಕು. ಕೈಲಿ ಯಾವ ಥರ ಆಗಪ್ಪ ಅಂತಂತಂದ್ರೆ ಒಂದು ದಂಟಿಗೆ ಒಂದು 4 ಫುಟ್ ಅಂತ ಇರ್ಬೇಕು. ಈಗ ನಾವು ಯಾಕಂದ್ರೆ ಕಬ್ಬಿನ ಸಾಲು ನಾವು 4 ಫುಟ್ ಇರ್ತಾವೆ. ಆಮೇಲೆ ಕಬ್ಬಿನ ಸಾಲ ಒಳಗನ ಆಮೇಲೆ 4 ಫೂಟಿಗೆ ಒಂದು ದಂಟ ನೋಡ್ರಿ. ಈ ಥರನಾಗಿ ನಾವು ಗೊಂಜಾಳ ಹಾಕ್ಸಿವು ಅಂತಂತಂದ್ರೆ ನಮಗೆ ಮೇವು ದರ್ಪಸ್ ಬರ್ತೈತಿ. ಆಮೇಲೆ ಕಬ್ಬು ಚಲೋ ಬರ್ತೈತಿ ನೋಡ್ತಾರಲ್ಲ. ಈ ಥರನಾಗಿ ನಾವು ಆಧುನಿಕವಾಗಿ ಏನು ನಮ್ಮ ತಿದ್ದುಪಡಿ ಮಾಡಿಕೊಂಡಿಕ್ಯಾರ ಈ ಥರ ನಾವು ವ್ಯವಸಾಯ ಮಾಡಿದೆವು ಅಂತಂತಂದ್ರೆ ನಮ್ಮ ವ್ಯವಸಾಯ ಬಂಗಾರ ಕದಂತಿಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನೆ. ಈಗ ನಾವು ಕಬ್ಬಿನ್ಯಾಗ ಗೊಂಜಾಳ 4 ಫೂಟ್ ಇಂಬು ಹಾಕಿದೆವು ಅಂತಂದ್ರೆ ಮೇವು ಮಾತ್ರ ಜಬರ್ದಸ್ತ್ ಬರ್ತೈತೆ ನೋಡ್ತಾರಲ್ಲ. ನೋಡಿರಿ
ಇದು ಕಬ್ಬಿನ ಸಾಲಾಗ ಇದು ಗೊಂಜಾಳ ಹಾಕ್ಸ್ಯಾನ. ಇದು ಗೊಂಜಾಳನು ಭಾಳ ದಸ್ಪಸ್ತ್ ಬಂದೈತಿ. ಇತ್ತು ನಮಗೆ ಮೇವು ಇಡಾಕತಿ ನೋಡ್ರಿ, ಇಷ್ಟು ಹೈಟ್ ಬಂದೈತಿ. ಕಬ್ಬು ಹಂಗೈತಿ, ಗೊಂಜಾಳ ಹಂಗೈತಿ ನೋಡ್ರಿ. ಕಬ್ಬು ಮಾತ್ರ ಮರಿನೂ ಹಂಗೈತಿ, ಬೆಳವಣಿಗೆ ಹಂಗೈತಿ ನೋಡ್ರಿ. ಇದು 4 ಫೂಟ್. ಈ ಥರನಾಗಿ ನಾವು 4 ಫೂಟಿಗೆ ಒಂದು ಕಾಳು ಹಾಕ್ಸಿದ್ವು ಅಂತಂತಂದ್ರೆ ನಮ್ಗೆ ಮೇವೂ ಭಾರಿ ಆಕತಿ. ಆಮೇಲೆ ನೋಡ್ರಿ, ಮೇವು ಭಾರಿ ಆಕತಿ, ಮೇವು ಇಡಾಕತಿ, ಮತ್ತು ನಮಗೆ ಕಬ್ಬಿಗೆ ತೊಂದರೆ ಆಗೋಲ್ಲ. ಅದಕ್ಕಾಗಿ ನಾವು ಈ ಥರನಾಗಿ ಗೊಂಜಾಳ ಹಾಕಿದ್ವು ಅಂತಂದ್ರೆ ನಮ್ಮ ಕಬ್ಬಿಗೆ ಯಾವುದೋ ಥರನಾಗಿ ತೊಂದರೆ ಆಗೋಲ್ಲ ಅಂತ ಹೇಳ್ಯಾರ. ಇದು ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ಹೇಳ್ತಾನು. ಬರೀ ನಾವು ಮತ್ತು ನನ್ನ ರೈತ ಮಿತ್ರಗೆ ನಾ ಏನು ಹೇಳಿ ಬಯಸ್ತೇನೆ ಅಂತಂದ್ರೆ, ಈಗ ನಾವು ಕಬ್ಬಿನಾಗ ಗೊಂಜಾಳ ಹಾಕ್ಯವಲ್ಲ, ಗೊಂಜಾಳ ಹಾಕಿದ್ದನ್ನು ಪೂರ್ತಿ ನಮಗೆ ಕಾಳು ಆಗೋ ಮಟನೂ ಬಿಡಬಾರ್ದು. ಯಾಕಪ್ಪ ಅಂತಂತಂದ್ರೆ ಗೊಂಜಾಳ ಕಬ್ಬಿನ ಇನ್ನು ಹೊಲ್ದಾನ ಪವರ್ ಎಲ್ಲ ಪವರ್ ಅಂತಂತಂದ್ರೆ ಇನ್ನು ಪೋಷಕಾಂಶ ಇರ್ತದಲ್ಲ ಅದನ್ನೆಲ್ಲನೂ ಗೊಂಜಾಳ ಜಗ್ಗಿ ತೊಗೋತೈತಿ. ಅದಕ್ಕೆ ಕಬ್ಬಿನ ಬೆಳವಣಿಗೆದೊಳಗೂ ಕುಂಠಿತ ಆಕತಿ. ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ, ನಾವು ಕಬ್ಬಿನಾಗ ಗೊಂಜಾಳ ಹಾಕಿದ್ರೂ ಅದು ನಮ್ಮ ಮೇನ್ ಪೂರ್ತಕ್ಕೆ ಹಾಕೋನು. ಮತ್ತು ಖಾಲಿಯಾಗಿ ನಾವು ಹಾಕಿದ್ವು ಅಂತಂದ್ರೆ ಕಬ್ಬ ಸುಮಾರು ಆಕತಿ, ಮತ್ತು ಇಳುವರಿದಾಗೂ ಭಾಳ ಕುಂಠಿತ ಆಕದಂತ ಹೇಳ್ಯಾರ. ನನ್ನ ರೈತ ಮಾತ್ರಿಗೆ ನಾನು ಇವತ್ತಿನ ದಿವಸ ಹೇಳಿ ಬಯಸ್ತೇನೆ. ಮತ್ತು ನಾವು ಗೊಂಜಾಳ ಕಾಳು ಮಾಡಕ್ಕೆ ನಿಂತೀವಿ ಅಂತಂದ್ರೆ ಅದು ಟೈಮ್ ಭಾಳ ಆತಂತಂದ್ರೆ ಅದು ಮರಿನೂ ಸರಿಯಾಗಿ ಹೊಡಿಲ್ಲ. ಅದಕ್ಕಾಗಿ ನನ್ನ ರೈತ ಬಂದ್ರೆ ನಾನು ಏನು ಹೇಳ್ತಂತಂದ್ರೆ ಇದನ್ನು ಮೇನ್ ಪೂರ್ತಿ ಕಟ್ಟ ನಾವು ಉಪಯೋಗ ಮಾಡ್ಕೋಬೇಕಂತ ಹೇಳ್ಯಾರ. ನಾನು ಹೇಳ ಬಯಸ್ತೇನೆ. ಮತ್ತು ನಾವು ಗೊಂಜಾಳ ಭಾಳ ಕುಡ್ಸಕತ್ತೀವಿ ಅಂತಂದ್ರೆ ಕಬ್ಬು ಮಾತ್ರ ಎಷ್ಟು 100ಕ್ಕೆ ಒಂದು 60% ಮಟ್ಟ ನುಕ್ಸಾನ್ ಆಕತಿ. ಅದಕ್ಕಾಗಿ ನನ್ನ ರೈತ ಬಂದವರು ನಮಗೆ ಮೇವು ಆಗ್ಬೇಕು, ಆಮೇಲೆ ನಮ್ಮ ಕಬ್ಬು ಆಗ್ಬೇಕು, ಕಬ್ಬಿನ ಇಳುವರಿನೇ ಬಂದಿರ್ಬೇಕು. ಆ ಥರನಾಗಿ ನಾವು ಏನು ಮಾಡಬೇಕು ಅಂತಂತಂದ್ರೆ, ಈಗ ನಾವೇನು ಪೈಲ ಕಬ್ಬ ತುಳಿತೇವಲ್ಲ, ಕಬ್ಬ ತುಳಿ ಮುಂದೆ ಆವಾಗ ಗೊಂಜಾಳ ಒಟ್ಟ ಕೂಡಿಸ್ಬಾರ್ದು. ಆಮೇಲೆ ಕಬ್ಬ ತುಳಿನೂ ಆಮೇಲೆ ಕಬ್ಬು ತುಳಿದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು 8 ರಿಂದ 10 ದಿವಸ ಮಟ್ಟ ಅದ್ರಾಗ ಗೊಂಜಾಳ ಹಾಕಬಾರ್ದು. 8 ದಿವಸ ಬಿಟ್ಟು ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ, ಒಂದು ಎಕರೆಗೆ ಒಂದು 4 ಆಳು ಹತ್ತಾವೆ. 4 ಆಳು ಹತ್ತಲಿ. ಆಮೇಲೆ ಅವನ್ನೇನು ಮಾಡ್ಬೇಕು, ನಾವು ಕೂಕಿ ಕ್ಯಾರ 4 ಫೂಟಿಗೆ ಒಂದು ಗೊಂಜಾಳ ಕಾಳು ಇಟ್ಟು ಅಂತಂದ್ರೆ ನಮ್ಮ ಕಬ್ಬು ಚಲೋ ಬರುತ್ತೆ. ಆಮೇಲೆ ಗೊಂಜಾಳ ಮೇವು ಆಕತಿ. ಇದೆಲ್ಲ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ಹೇಳಬಯಸ್ತೇನೆ. ನಾವು ಯಾವುದೋ ಕಾಲಕ್ಕೂ ನಾವು ಕಬ್ಬು ತುಳಿ ಮಂದಿಕ್ಯಾರ ಗೊಂಜಾಳ ಕುಡಿಸ್ಬಾರ್ದು. ಗೊಂಜಾಳ ಕುಡಿಸಿವು ಅಂತಂದ್ರೆ ಅದು ಗೊಂಜಾಳ ಹಿಡ್ಕೊಂಬಕ್ಕತಿ. ನಾಳೆ ನಮ್ಗೆ ಇಳುವರಿದಾಗ ಭಾಳ ಪೆಟ್ಟಾಕತಿ. ಅದಕ್ಕಾಗಿ ನಾನು ರೈತ ಮಿತ್ರ ನಾ ಏನು ಹೇಳ್ತಂತಂದ್ರೆ, ನಾವು ಕಬ್ಬ ತುಳಿ ಮುಂದೆ ಗೊಂಜಾಳ ಕುಡ್ಸೋದು ಬಿಟ್ಕ್ಯಾರ. ಕಬ್ಬ ಮೊದಲು ತುಳಿನು, ಕಬ್ಬು ತುಳಿದ ಮೇಲೆ ಒಂದು 8 ದಿನ ಬಿಟ್ಕ್ಯಾರ. ಅದನ್ನು ನಾವು ಪ್ರತಿ ಸಾರಿಗೂ 4 ಫೂಟಿಗೆ ಒಂದೊಂದು ಕಾಳು ಅಂತ ನಾವು ಗೊಂಜಾಳ ಹಾಕ್ಸಿದ್ವು ಅಂತಂದ್ರೆ ನಮ್ಗೆ ಮೇವು ಆಕತಿ. ಆಮೇಲೆ ಕಬ್ಬು ಚಲೋ ಬರತ್ತೆ. ಕಬ್ಬು ಚಲೋ ಬಂತಪ್ಪ ಅಂತಂತಂದ್ರೆ ನಮ್ಮ ಇಳುವರಿನೂ ಬಂಪರ್ ಆಕತ್ತಂತ ಹೇಳ್ಯಾರ. ನಾನು ರೈತ ಬಾಂಧವರಿಗೆ ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.